ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KEIN ಅವರು ಈಗಾಗಲೇ ಕೆಸೆಟ್ಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಆಹ್ವಾನಿಸಿರುವಂಥದ್ದಿದೆ. ನಮ್ಮ ಯೂಟ್ಯೂಬ್ ಚಾನಲ್ನ ಹಲವಾರು ಜನ ಅಭ್ಯರ್ಥಿಗಳು ಕೆಸೆಟ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ರು. ನಾನು ಇವತ್ತಿನಿಂದ ಏನು ಕೆಸೆಟ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಬಹಳ ಮುಖ್ಯವಾಗಿ ರಾಜಕೀಯ ಚಿಂತನೆಯ ಕುರಿತು ಚರ್ಚೆಯನ್ನು ಮಾಡುವಂಥದ್ದಿದೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಮೇರಿ ವೋಲ್ಸ್ಟೋನ್ಕ್ರಾಫ್ಟ್ ಅವರ ರಾಜಕೀಯ ಚಿಂತನೆ ಏನಿದೆ ಅದನ್ನ ಕುರಿತು ನಾನು ಈ ವಿಡಿಯೋನಲ್ಲಿ ಚರ್ಚಿಸಲಿದ್ದೇನೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮದಲ್ಲೂ ವಿಡಿಯೋಗಳನ್ನು ಮಾಡಿ ಅಂತಲೂ ಕೂಡ ಕೇಳ್ತಾ ಇದ್ದಂಥವ್ರು ಇದ್ರು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಇಬ್ಬರಿಗೂ ಕೂಡ ಎರಡೂ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ಅನುಕೂಲ ಆಗ್ಬೋದು. ನಾನು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮೇರಿ ವೋಲ್ಸ್ಟೋನ್ಕ್ರಾಫ್ಟ್ ಅವರ ರಾಜಕೀಯ ಚಿಂತನೆಗಳು ಏನು ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಹೋಗ್ತೇನೆ. ಮೊದಲನೇದಾಗಿ ಮೇರಿ ವೋಲ್ಸ್ಟೋನ್ಕ್ರಾಫ್ಟ್ ಇವರು 1759ರಲ್ಲಿ ಹುಟ್ಟಿದ್ದು. ಬಹಳ ಮುಖ್ಯವಾಗಿ ಇವರು ರಾಜಕೀಯ ಚಿಂತನೆಯ ಇತಿಹಾಸದಲ್ಲಿ ವಿಶೇಷವಾಗಿ ನಾವು ಸ್ತ್ರೀವಾದಿ ಸಿದ್ಧಾಂತದ ಬೆಳವಣಿಗೆಯಲ್ಲಿ ಪ್ರಮುಖ ವ್ಯಕ್ತಿ ಅಂತ ಅಂದ್ರೂ ಕೂಡ ತಪ್ಪಾಗಲಾರದು. ರಾಜಕೀಯ ಚಿಂತನೆಯ ಇತಿಹಾಸವನ್ನು ನಾವು ತೆಗೆದುಕೊಂಡು ನೋಡಿದಾಗ ಇವರು ವಿಶೇಷವಾಗಿ ಸ್ತ್ರೀವಾದಿ ಫೆಮಿನಿಸ್ಟ್ ಥಿಯರಿಯನ್ನು ಡೆವಲಪ್ ಮಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಮೇರಿ ವೋಲ್ಸ್ಟೋನ್ಕ್ರಾಫ್ಟ್ ವಾಸ್ ಎ ಸೆಮಿನಲ್ ಫಿಗರ್ ಇನ್ ದ ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಥಾಟ್, ಪರ್ಟಿಕ್ಯುಲರ್ಲಿ ಇನ್ ದ ಡೆವಲಪ್ಮೆಂಟ್ ಆಫ್ ಫೆಮಿನಿಸ್ಟ್ ಥಿಯರಿ. ಅಂದರೆ ರಾಜಕೀಯ ಚಿಂತನೆ ಇತಿಹಾಸವನ್ನು ನಾವು ತೆಗೆದುಕೊಂಡು ನೋಡಿದಾಗ ವಿಶೇಷವಾಗಿ ಸ್ತ್ರೀವಾದಿ ಸಿದ್ಧಾಂತದ ಬೆಳವಣಿಗೆಯಲ್ಲಿ ಪ್ರಮುಖ ವ್ಯಕ್ತಿ ಅಂತಲೇ ನಾವು ಇವರನ್ನ ಪರಿಗಣಿಸಬಹುದು. ಇವರು ಬಹಳ ಮುಖ್ಯವಾಗಿ ಈ ಒಂದು ತಮ್ಮ ಚಿಂತನೆಯನ್ನ ಪ್ರಕಟಪಡಿಸುವುದಕ್ಕಾಗಿ ಬಹಳ ಪ್ರಮುಖವಾದಂಥ ಒಂದು ಹೆಸರಾಂತ ಕೃತಿಯನ್ನು ಕೂಡ ಅವರು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎ ವಿಂಡಿಕೇಶನ್ ಆಫ್ ದ ರೈಟ್ಸ್ ಆಫ್ ವುಮನ್ ಅನ್ನೋ ಒಂದು ಕೃತಿಯನ್ನ ಬರೆದಿದ್ದಾರೆ. ಅಂದ್ರೆ ಅವರ ಒಂದು ಹೆಸರಾಂತ ಕೃತಿ ಯಾವುದು ಅಂತಂದ್ರೆ ಎ ವಿಂಡಿಕೇಶನ್ ಆಫ್ ದಿ ರೈಟ್ಸ್ ಆಫ್ ವುಮೆನ್. ಇದನ್ನ 1792ರಲ್ಲಿ ಬರೆದಿರೋದು. 1792ರಲ್ಲಿ ಈ ಒಂದು ಕೃತಿಯನ್ನ ಮೇರಿ ವೋಲ್ಸ್ಟೋನ್ಕ್ರಾಫ್ಟ್ ಅವರು ಬರೆದಿರುವಂಥದ್ದು ಇದೆ. he works most notably a vindication of the rights of women in 1792. ಮತ್ತೆ ಈ ಒಂದು ಕೃತಿಯಲ್ಲಿ ಅವರು ಏನು ಪ್ರತಿಪಾದನೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರ ಹಕ್ಕುಗಳು ಮತ್ತು ಶಿಕ್ಷಣಕ್ಕಾಗಿ ಇವರು ಇದರಲ್ಲಿ ಪ್ರತಿಪಾದನೆ ಮಾಡುವಂಥದ್ದಿದೆ. ಅಂದ್ರೆ ಪ್ರತಿಪಾದಿಸುವಂತಹ ಒಂದು ಆಕೆಯ ಸಮಕಾಲೀನ ಆ ಸಂದರ್ಭದ ಒಂದು ಸಾಮಾಜಿಕ ಮತ್ತು ರಾಜಕೀಯ ಅಸಮಾನತೆಗಳನ್ನ ಸಮಗ್ರ ವಿಮರ್ಶೆಗೆ ಒಳಪಡಿಸುವಂಥದ್ದು ಇದರಲ್ಲಿ ಬರುತ್ತೆ. ಅಂದ್ರೆ ಮೇರಿ ವೋಲ್ಸ್ಟೋನ್ಕ್ರಾಫ್ಟ್ ಅವರ ಸಮಕಾಲೀನ ಒಂದು ವ್ಯವಸ್ಥೆ ಏನಿತ್ತು ಆ ಸಂದರ್ಭದಲ್ಲಿ ಅವರು ಸಾಮಾಜಿಕ ಮತ್ತು ರಾಜಕೀಯ ಅಸಮಾನತೆಗಳ ಸಮಗ್ರ ವಿಮರ್ಶೆಯನ್ನ ಮಾಡುವಂಥದ್ದು ಈ ಕೃತಿಯಲ್ಲಿ ಕಂಡುಬರುತ್ತೆ. ದಿಸ್ ಬುಕ್ ಆರ್ಟಿಕ್ಯುಲೇಟ್ಸ್ ಎ ಕಾಂಪ್ರಿಹೆನ್ಸಿವ್ ಕ್ರಿಟಿಕ್ ಆಫ್ ದ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಇನ್ಇಕ್ವಾಲಿಟೀಸ್ ಆಫ್ ಅವರ್ ಟೈಮ್, ಅಡ್ವೊಕೇಟಿಂಗ್ ಫಾರ್ ದ ರೈಟ್ಸ್ ಅಂಡ್ ಎಜುಕೇಶನ್ ಆಫ್ ವುಮೆನ್. ಅಂದ್ರೆ ಇಲ್ಲಿ ಈ ಒಂದು ಕೃತಿಯಲ್ಲಿ ಅವರ ರಾಜಕೀಯ ಚಿಂತನೆ ಯಾವ ರೀತಿ ಪ್ರಕಟಿಸಲ್ಪಟ್ಟಿದೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಮೇರಿ ವೋಲ್ಸ್ಟೋನ್ಕ್ರಾಫ್ಟ್ ಅವರು ರಾಜಕೀಯ ಚಿಂತನೆಯಲ್ಲಿ ಪ್ರಮುಖವಾಗಿ ಸ್ತ್ರೀವಾದಿ ಚಿಂತನೆಯ ಕುರಿತು ಏನೇನೆಲ್ಲ ವಿಚಾರಗಳನ್ನ ಮಾಡಿದ್ದಾರೆ, ಚರ್ಚಿಸಿದ್ದಾರೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. Here are some key aspects of her political thought. Number 1, equality and education. Wollstonecraft argued vehemently for the intellectual and moral equality of women. She believed that women were not naturally inferior to men, but appeared so only because they lacked education. She proposed that women should have the same educational opportunities as men, enabling them to contribute meaningfully to society. ಅಂದ್ರೆ ಏನು ವೋಲ್ಸ್ಟೋನ್ಕ್ರಾಫ್ಟ್ ಅವರ ಒಂದು ರಾಜಕೀಯ ಚಿಂತನೆಯಲ್ಲಿ ಸ್ತ್ರೀವಾದಿಯ ಚಿಂತನೆ ಅದರಲ್ಲೂ ಪ್ರಮುಖವಾಗಿ ನೋಡೋದಾದ್ರೆ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಸಮಾನತೆ ಮತ್ತು ಶಿಕ್ಷಣದ ಕುರಿತು ಅವರು ಚರ್ಚೆ ಮಾಡುವಂಥದ್ದು. ಅಂದ್ರೆ ವೋಲ್ಸ್ಟೋನ್ಕ್ರಾಫ್ಟ್ ಅವರು
ಮಹಿಳೆಯರ ಒಂದು ಬೌದ್ಧಿಕ ಮತ್ತು ನೈತಿಕ ಸಮಾನತೆಗಾಗಿ ಬಹಳ ತೀವ್ರವಾಗಿ ಆಳವಾಗಿ ಅದನ್ನು ಚಿಂತಿಸಿದ್ರು ಮತ್ತು ಪ್ರತಿಪಾದಿಸಿದ್ರು ಮತ್ತು ವಾದಿಸಿದ್ರು ಕೂಡ. ಮಹಿಳೆಯರು ಸ್ವಾಭಾವಿಕವಾಗಿ ಪುರುಷರಿಗಿಂತ ಕೀಳಲ್ಲ ಎಂದು ಅವರು ನಂಬಿದ್ರು ಕೂಡ. ಅಂದ್ರೆ ಯಾವತ್ತೂ ಕೂಡ ಮಹಿಳೆಯರನ್ನು ನಾವು ಕೀಳಾಗಿ ನೋಡುವಂಥದ್ದು ಸರಿಯಲ್ಲ, ದುರ್ಬಲ ಅಂತ ಹೇಳೋದು ಸರಿಯಲ್ಲ. ಮಹಿಳೆಯರು ಕೂಡ ಸ್ವಾಭಾವಿಕವಾಗಿ ಪುರುಷರಿಗಿಂತ ಕೀಳಲ್ಲ, ಅವರಷ್ಟೇ ಶಕ್ತಿಶಾಲಿಗಳು, ಸಮರ್ಥರು ಅಂತಲೂ ಕೂಡ ಅವರು ನಂಬಿದ್ರು. ಆದರೆ ಅವರಿಗೆ ಶಿಕ್ಷಣದ ಕೊರತೆಯಿಂದಾಗಿ ಅವರು ಈ ರೀತಿ ಒಂದು ತಳಮಟ್ಟಕ್ಕೆ ಮತ್ತೆ ಕೆಳಮಟ್ಟಕ್ಕೆ ತಳ್ಳಲ್ಪಟ್ಟಿದ್ದಾರೆ ಅಂತಲೂ ಕೂಡ ವೋಲ್ಸ್ಟೋನ್ ಕ್ರಾಫ್ಟ್ ಅವರು ಪ್ರತಿಪಾದನೆ ಮಾಡುವಂಥದ್ದಿದೆ. ಮತ್ತೆ ಪುರುಷರಿಗೆ ಪುರುಷರಷ್ಟೇ ಸಮಾನವಾದಂತಹ ಶೈಕ್ಷಣಿಕ ಅವಕಾಶಗಳನ್ನ ಕೂಡ ಮಹಿಳೆಯರಿಗೆ ಕೊಟ್ರೆ ಅವರು ಕೂಡ ಮುಂದೆ ಬರ್ತಾರೆ, ಪುರುಷರಷ್ಟೇ ಸಮಾನವಾಗಿ ಸಮಾಜದಲ್ಲಿ ಬೆಳೆದು ಅವರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ವೋಲ್ಸ್ಟೋನ್ ಕ್ರಾಫ್ಟ್ ಅವರು ಪ್ರತಿಪಾದಿಸುವಂಥದ್ದು ಇದೆ. ಮತ್ತೆ ಸಮಾಜಕ್ಕೆ ಒಂದು ಅರ್ಥಪೂರ್ಣ ಕೊಡುಗೆ ನೀಡಲು ಇದು ಅನುವು ಮಾಡಿಕೊಡುತ್ತದೆ ಅಂತಲೂ ಕೂಡ ವೋಲ್ಸ್ಟೋನ್ ಕ್ರಾಫ್ಟ್ ಅವರು ಪ್ರತಿಪಾದನೆ ಮಾಡುವಂಥದ್ದು, ವಾದಿಸುವಂಥದ್ದು ಇದೆ. ಇದು ಒಂದನೇ ಪ್ರಮುಖವಾದಂಥ ಅಂಶ. ಎರಡನೆಯದಾಗಿ ನಂಬರ್ ಟು ಏನಂತಂದ್ರೆ, ಎರಡನೇ ಒಂದು ಅಂಶ ಬಹಳ ಮುಖ್ಯವಾಗಿ ಅವರು ಪ್ರತಿಪಾದನೆ ಮಾಡುವಂಥದ್ದು ಪಿತೃಪ್ರಭುತ್ವದ ವಿಮರ್ಶೆ, ಕ್ರಿಟಿಕ್ ಆಫ್ ಪೆಟ್ರಿಯಾರ್ಕಿ. Wollstonecraft Craft critiqued the patriarchal structures that subordinated women. She examined how societal norms and institutions perpetuated women's oppression and argued that marriage as it existed was a form of legal prosecution where women were dependent on their husbands for economic and social status. ಅಂದ್ರೆ ಇವರು ಒಂದು ಪಿತೃಪ್ರಭುತ್ವ ಅಥವಾ ಪುರುಷ ಪ್ರಧಾನವಾದಂಥ ವ್ಯವಸ್ಥೆಯನ್ನ ಟೀಕಿಸ್ತಾರೆ ಇವರು. ವೋಲ್ಸ್ಟೋನ್ ಕ್ರಾಫ್ಟ್ ಅವರು ಏನ್ ಮಾಡ್ತಾರೆ, ಮಹಿಳೆಯರನ್ನು ಅಧೀನಗೊಳಿಸಿದಂತಹ ಪಿತೃಪ್ರಭುತ್ವದ ರಚನೆಗಳನ್ನ ಬಹಳ ಆಳವಾಗಿ ಇದು ಟೀಕಿಸುವಂಥದ್ದು ಬರುತ್ತೆ. ಅವರು ಟೀಕಿಸ್ತಾರೆ ಕೂಡ ಇದನ್ನ. ಸಾಮಾಜಿಕ ನಿಯಮಗಳು ಮತ್ತು ಸಂಸ್ಥೆಗಳು ಮಹಿಳಾ ದಬ್ಬಾಳಿಕೆಯನ್ನು ಹೇಗೆ ಮುಂದುವರಿಸುತ್ತವೆ ಎಂಬುದನ್ನು ಕೂಡ ಅವರು ಇಲ್ಲಿ ಪರಿಶೀಲಿಸ್ತಾರೆ. ಮತ್ತು ಮದುವೆಯು ಅಸ್ತಿತ್ವದಲ್ಲಿರುವಂತಹ ಈ ವಿವಾಹ ಪದ್ಧತಿ ಏನಿದೆ, ಮದುವೆ ಅನ್ನೋದೇನಿದೆ, ಮಹಿಳೆಯರು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕಾಗಿ ತಮ್ಮ ಗಂಡನ ಪತಿಯ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಕಾನೂನಿನ ಒಂದು ಕಾನೂನಾತ್ಮಕವಾಗಿನೇ ಇರುವಂತಹ ಒಂದು ಪ್ರಾಸ್ಟಿಟ್ಯೂಷನ್, ಲೀಗಲ್ ಪ್ರಾಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಕಾನೂನಾತ್ಮಕವಾಗಿನೇ ಇದೊಂದು ರೀತಿಯಲ್ಲಿ ವೇಶ್ಯಾವಾಟಿಕೆ ಎಂದು ವಾದಿಸುವಂಥದ್ದು ಕೂಡ ಬರುತ್ತೆ. ಅಂದ್ರೆ ಇಲ್ಲಿ ಕಾನೂನುಬದ್ಧವಾಗಿ ಮಹಿಳೆಯರನ್ನ ಒಂದು ಮದುವೆಗೆ ಒಳಪಡಿಸಿ ಅವರನ್ನ ಬಂದಿಯನ್ನಾಗಿ ಗುಲಾಮರನ್ನಾಗಿ ಮಾಡುವಂತ ಒಂದು ಪದ್ಧತಿ ಆಗಿದೆ ಅಂತಲೂ ಕೂಡ ಇವರು ಪಿತೃಪ್ರಭುತ್ವದ ಕುರಿತು ಟೀಕೆಯನ್ನ ಮಾಡುವಂಥದ್ದು ಇಲ್ಲಿ ಬರುತ್ತೆ. ಮೂರನೇದಾಗಿ ಬಹಳ ಮುಖ್ಯವಾಗಿ ಪಾಯಿಂಟ್ ನಂಬರ್ 3, she argued that rationality and virtue central to Wollstonecraft's philosophy was the emphasis on rationality and virtue. She believed that both men and women should cultivate reason and moral value. She criticized the way women were encouraged to focus on beauty and charm instead of developing their intellectual and moral capacities. ಅಂದ್ರೆ ಇಲ್ಲಿ ವೈಚಾರಿಕೆ ಮತ್ತು ಸದ್ಗುಣದ ಕುರಿತು ಕೂಡ ವೋಲ್ಸ್ಟೋನ್ ಕ್ರಾಫ್ಟ್ ಅವರು ತಮ್ಮ ವಿಚಾರವನ್ನ ತಿಳಿಸುವಂಥದ್ದಿದೆ. ಮತ್ತೆ ವೋಲ್ಸ್ಟೋನ್ ಕ್ರಾಫ್ಟ್ ಅವರ ತತ್ವಶಾಸ್ತ್ರದ ಕೇಂದ್ರ ವಸ್ತುವೇ ವೈಚಾರಿಕತೆ ಮತ್ತು ಸದ್ಗುಣ. ಅಂದ್ರೆ ಇವರು ವೈಚಾರಿಕತೆಗೆ ಮತ್ತು ಸದ್ಗುಣಕ್ಕೆ ಹೆಚ್ಚು ಒತ್ತು ನೀಡಿರುವಂಥದ್ದು ಇದೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ವಿವೇಚನೆ ಮತ್ತು ನೈತಿಕ ಗುಣವನ್ನ ಬೆಳೆಸಿಕೊಳ್ಬೇಕು ಅಂತಲೂ ಕೂಡ ಅವರು ಪ್ರತಿಪಾದನೆ ಮಾಡ್ತಾರೆ. ಮತ್ತೆ ಮಹಿಳೆಯರು ತಮ್ಮ ಬೌದ್ಧಿಕ ಮತ್ತು ನೈತಿಕ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ಬದಲು ಸೌಂದರ್ಯ ಮತ್ತು ಆಕರ್ಷಣೆಯ ಮೇಲೆ ಕೇಂದ್ರೀಕರಿಸಲು ಪ್ರೋತ್ಸಾಹಿಸುವ ವಿಧಾನವನ್ನು ಅವರು ಇಲ್ಲಿ ಟೀಕಿಸುವಂಥದ್ದು ಬರುತ್ತೆ. ಅಂದ್ರೆ ಮಹಿಳೆಯರು ಬಹಳ ಮುಖ್ಯವಾಗಿ ಹೆಚ್ಚಾಗಿ ಬೌದ್ಧಿಕ ಮತ್ತು ನೈತಿಕ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಈಗಿನ ಪರಿಸ್ಥಿತಿಗೆ
ಮಹಿಳೆಯ ವ್ಯಕ್ತಿತ್ವ ಅಭಿವೃದ್ಧಿ ಆಗಬೇಕಂದ್ರೆ ಅವರು ಬಹಳ ಮುಖ್ಯವಾಗಿ ತಮ್ಮ ಬೌದ್ಧಿಕ ಮತ್ತು ನೈತಿಕ ಸಾಮರ್ಥ್ಯವನ್ನು ಅಭಿವೃದ್ಧಿಯನ್ನ ಪಡಿಸ್ಕೊಳ್ಬೇಕು. ಆದರೆ ಏನ್ ಮಾಡ್ತಾರೆ ಅಂದ್ರೆ ಅಭಿವೃದ್ಧಿ ಪಡಿಸುವ ಬದಲು ಸೌಂದರ್ಯ ಮತ್ತು ಆಕರ್ಷಣೆ ಮೇಲೆ ಕೇಂದ್ರೀಕರಿಸಲು ಪ್ರೋತ್ಸಾಹಿಸುವ ವಿಧಾನವನ್ನ ಅವರು ಏನ್ ಮಾಡ್ತಾರೆ, ಟೀಕೆ ಮಾಡ್ತಾರೆ. ಅಂದ್ರೆ ಮಹಿಳೆಯರಿಗೆ ಹೆಚ್ಚು ಪ್ರೋತ್ಸಾಹ ಮತ್ತೆ ಅವರು ಸಮಾಜದಲ್ಲಿ ಒಬ್ರು ಏನು ಕ್ರಿಯಾಶೀಲ ಮತ್ತು ಸಮರ್ಥ ವ್ಯಕ್ತಿಯಾಗಿ ಮೇಲೆ ಬರಬೇಕು ಅಂದ್ರೆ ಅವರು ಬೌದ್ಧಿಕ ಮತ್ತು ನೈತಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಬೇಕು ಅಂತಲೂ ಕೂಡ wollstonecraft ಅವರು ಹೇಳುವಂಥದ್ದು. ಮತ್ತೆ 4ನೇ ಪಾಯಿಂಟ್ ಏನಂತಂದ್ರೆ ಸೋಷಿಯಲ್ ಅಂಡ್ ಪೊಲಿಟಿಕಲ್ ರೈಟ್ಸ್. ಪಾಯಿಂಟ್ ನಂಬರ್ 4, social and political rights. Wollstonecraft extended her argument for equality to the political sphere, advocating for women's rights to participate in political life. She supported republicanism and the idea of a social contract, arguing that women as rational beings should have a role in shaping the laws and policies that govern society. ಅಂದ್ರೆ ಪಾಯಿಂಟ್ ನಂಬರ್ 4 ನಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಹಕ್ಕುಗಳ ಕುರಿತು wollstonecraft ಅವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, wollstonecraft ಅವರು ತಮ್ಮ ಸಮಾನತೆಯ ವಾದವನ್ನು ರಾಜಕೀಯ ಕ್ಷೇತ್ರಕ್ಕೆ ವಿಸ್ತರಿಸಿದ್ದು ಮಾತ್ರವಲ್ಲ, ಅದನ್ನ ಆಳವಾಗಿ ಚರ್ಚೆಯನ್ನು ಕೂಡ ಮಾಡಿದ್ರು. ರಾಜಕೀಯ ಜೀವನದಲ್ಲಿ ಭಾಗವಹಿಸಲು ಮಹಿಳೆಯರ ಹಕ್ಕುಗಳಿಗಾಗಿ ಅವರು ಪ್ರತಿಪಾದನೆ ಮಾಡ್ತಾರೆ. ಅವರು ರಿಪಬ್ಲಿಕನಿಸಂ ಮತ್ತು ಸಾಮಾಜಿಕ ಒಪ್ಪಂದದ ಪರಿಕಲ್ಪನೆಯನ್ನು ಕೂಡ ಬೆಂಬಲಿಸ್ತಾರೆ. ಮಹಿಳೆಯರು ತರ್ಕಬದ್ಧ ಜೀವಿಗಳಾಗಿ ಸಮಾಜವನ್ನು ನಿಯಂತ್ರಿಸುವ ಕಾನೂನುಗಳು ಮತ್ತು ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ಹೊಂದಿರಬೇಕು ಅಂತಲೂ ಕೂಡ ಇವರು ವಾದವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಮಹಿಳೆಯರು ತರ್ಕಬದ್ಧ ಜೀವಿಗಳಾಗಿ ಸಮಾಜವನ್ನು ನಿಯಂತ್ರಿಸುವಂತಹ ಕಾನೂನುಗಳನ್ನ ಮತ್ತು ನೀತಿಗಳನ್ನ ರೂಪಿಸುವಲ್ಲಿ ಅವರ ಪಾತ್ರವು ಕೂಡ ದೊಡ್ಡ ಮಟ್ಟಕ್ಕೆ ಇರಬೇಕು, ಅವರು ಅದರಲ್ಲಿ ಭಾಗವಹಿಸಬೇಕು ಕೂಡ ಅಂತ ಕೂಡ ಅವರು ಪ್ರತಿಪಾದನೆ ಮಾಡುವಂಥದ್ದಿದೆ. ಮತ್ತೆ 5ನೇ ಪಾಯಿಂಟ್ ಏನು ಪ್ರಮುಖವಾದಂಥ ಅಂಶ ಏನಂತಂದ್ರೆ, ಪಾಯಿಂಟ್ ನಂಬರ್ 5, criticism of Rousseau. In a vindication of the rights of women, Wollstonecraft specifically challenged Jean-Jacques Rousseau's ideas about women. Rousseau argued that women should be educated to please men and occupy domestic roles. Wollstonecraft countered that women should be educated to be independent and capable of rational thought, thus contributing to society beyond their roles as wives and mothers. ಅಂದ್ರೆ wollstonecraft ರವರು ರೂಸೋ ರವರ ಒಂದು ಏನು ವಿಚಾರಗಳಿದ್ವು ಅದನ್ನು ಕೂಡ ರೂಸೋರವರನ್ನು ಕೂಡ ಟೀಕೆ ಮಾಡುವಂಥದ್ದು ಕೂಡ ಬರುತ್ತೆ. ಅವರ ಪುಸ್ತಕವಾದಂತಹ ಕೃತಿಯಾದಂತಹ ಎ ವಿಂಡಿಕೇಶನ್ ಆಫ್ ದಿ ರೈಟ್ಸ್ ಆಫ್ ವುಮೆನ್ ನಲ್ಲಿ wollstonecraft ರವರು ನಿರ್ದಿಷ್ಟವಾಗಿ ಜೀನ್ ಜಾಕ್ಸ್ ರೂಸೋ ಅವರ ಮಹಿಳೆಯರ ಬಗ್ಗೆ ವಿಚಾರಗಳನ್ನ ಪ್ರಶ್ನಿಸ್ತಾರೆ. ಏನು ರೂಸೋ ಪ್ರತಿಪಾದನೆ ಮಾಡಿದ್ರು ಅದನ್ನ ಪ್ರಶ್ನಿಸುವಂಥದ್ದು ಬರುತ್ತೆ. ಮತ್ತೆ ಪುರುಷರನ್ನು ಮೆಚ್ಚಿಸಲು ಮತ್ತು ದೇಶೀಯ ಪಾತ್ರಗಳನ್ನು ಆಕ್ರಮಿಸಲು ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಅಂತಲೂ ಕೂಡ ರೂಸೋ ಅವರು ವಾದಿಸ್ತಾರೆ. wollstonecraft ರವರು ಮಹಿಳೆಯರು ಸ್ವತಂತ್ರವಾಗಿ ಮತ್ತು ತರ್ಕಬದ್ಧ ಚಿಂತನೆಯ ಸಾಮರ್ಥ್ಯವನ್ನು ಹೊಂದಲು ಶಿಕ್ಷಣವನ್ನು ನೀಡಬೇಕು, ಹೀಗಾಗಿ ಅವರ ಪತ್ನಿಯರು ಮತ್ತು ತಾಯಂದಿರ ಪಾತ್ರಗಳನ್ನು ಮೀರಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತ wollstonecraft ರವರು ಹೇಳ್ತಾರೆ. ಅಂದ್ರೆ ಇಲ್ಲಿ ದೇಶೀಯ ಪಾತ್ರಗಳನ್ನು ಆಕ್ರಮಿಸಲು ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಅಂತ ರೂಸೋ ವಾದ ಮಾಡಿದ್ರೆ, wollstonecraft ರವರು ಏನ್ ಹೇಳ್ತಾರೆ ಅಂತಂದ್ರೆ, ಮಹಿಳೆಯರು ಸ್ವತಂತ್ರವಾಗಿ ಮತ್ತು ತರ್ಕಬದ್ಧ ಚಿಂತನೆಯ ಸಾಮರ್ಥ್ಯವನ್ನ ಹೊಂದಲು ಶಿಕ್ಷಣವನ್ನು ಪಡೆಯಬೇಕು ಅಂತ wollstonecraft ಅವರು ಪ್ರತಿಪಾದನೆ ಮಾಡ್ತಾರೆ. ಹೀಗಾಗಿ ಅವರು ಏನ್ ಮಾಡ್ತಾರೆ, ಅವರ ಪತ್ನಿಯರು ಮತ್ತು ತಾಯಂದಿರ ಪಾತ್ರಗಳನ್ನು ಮಾತ್ರ ಏನು ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಒಬ್ಬ ಮಹಿಳೆಯ ಒಂದು ಪಾತ್ರ ಏನಂತಂದ್ರೆ ಒಂದು ಪತ್ನಿಯಾಗಿ ಅಥವಾ ತಾಯಂದಿರಾಗಿ ಕಾರ್ಯನಿರ್ವಹಿಸುವುದನ್ನು ಮಾತ್ರ ಇರುತ್ತೆ. ಅದನ್ನ ವಿರೋಧಿಸುವಂಥದ್ದು ಏನಂತಂದ್ರೆ, wollstonecraft ಅವರು ಪತ್ನಿಯರು ಮತ್ತು ತಾಯಂದಿರ ಪಾತ್ರಗಳನ್ನು ಮೀರಿ ಸಮಾಜಕ್ಕೆ ಕೊಡುಗೆ ನೀಡಬೇಕು, ಬರೀ ಪತ್ನಿಯರಾಗಿ ಅಂತಲ್ಲ ತಾಯಂದಿರಾಗಿ ಮಾತ್ರ ಕಾರ್ಯನಿರ್ವಹಿಸೋದು ಅಲ್ಲ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಸಮಾಜ ಈ ಪಾತ್ರಗಳನ್ನ ಮೀರಿ ಸಮಾಜಕ್ಕೆ ದೊಡ್ಡ ಮಟ್ಟಿಗೆ ಕೊಡುಗೆಯನ್ನ ಮಹಿಳೆಯರು ನೀಡಬೇಕು ಅಂತಲೂ ಕೂಡ ಇದರಲ್ಲಿ ಪ್ರತಿಪಾದನೆ ಮಾಡುವಂಥದ್ದು ಬರುತ್ತೆ. ಮತ್ತೆ 6ನೇ ಪಾಯಿಂಟ್ ಅಲ್ಲಿ ನಾವು ನೋಡೋದಾದ್ರೆ, ಪಾಯಿಂಟ್ ನಂಬರ್ 6, intersection with enlightenment ideas. Wollstonecraft's thought was deeply influenced by Enlightenment ideals of liberty, equality, and fraternity.
She believed in the power of reason and the potential for human progress. Her arguments for women's rights were rooted in these broader Enlightenment principles, emphasizing the need for social reforms to achieve a more just and equitable society. ಅಂದ್ರೆ ಜ್ಞಾನೋದಯ ಕಲ್ಪನೆಗಳೊಂದಿಗೆ ವಿಚಾರಗಳನ್ನು ಕೂಡ ಅವರು ಮಾಡ್ತಾರೆ. ವೋಲ್ಸ್ಟೋನ್ ಕ್ರಾಫ್ಟ್ ಅವರು ಅವರ ಚಿಂತನೆಯು ಏನು ಪ್ರತಿಪಾದನೆ ಮಾಡ್ತಾರೆ ಬಹಳ ಮುಖ್ಯವಾಗಿ ಅಂತಂದರೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಒಂದು ಜ್ಞಾನೋದಯ ಆದರ್ಶಗಳಿಂದ ಆಳವಾಗಿ ಪ್ರಭಾವಿತವಾಗಿರುವುದನ್ನ ನಾವು ಇದರ ಮೂಲಕ ಕಂಡುಕೊಳ್ಬಹುದು. ಅಂದ್ರೆ ಅವರು ಕಾರಣದ ಶಕ್ತಿ ಮತ್ತು ಮಾನವ ಪ್ರಗತಿ ಸಾಮರ್ಥ್ಯವನ್ನ ಅದರಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಅವರು ಮಹಿಳಾ ಹಕ್ಕುಗಳಿಗಾಗಿ ಅವರ ಪ್ರತಿಪಾದನೆ ಏನಿದೆಯೋ ಈ ಒಂದು ವಿಶಾಲವಾದ ಜ್ಞಾನೋದಯ ತತ್ವಗಳಲ್ಲಿ ಬೇರೂರುವುದಂತನ್ನ ನಾವು ಇಲ್ಲಿ ನೋಡಬಹುದು. ಮತ್ತೆ ಇದು ಹೆಚ್ಚು ನ್ಯಾಯಯುತ ಮತ್ತು ಸಮಾನ ಸಮಾಜವನ್ನು ಸಾಧಿಸಲು ಸಾಮಾಜಿಕ ಸುಧಾರಣೆಗಳ ಅಗತ್ಯವನ್ನ ಒತ್ತಿ ಹೇಳಿರುವಂಥದ್ದು ಕೂಡ ವೋಲ್ಸ್ಟೋನ್ ಕ್ರಾಫ್ಟ್ಸ್ ಅವರ ಚಿಂತನೆಯಲ್ಲಿ ನಾವು ಗಮನಿಸುವಂಥದ್ದಿದೆ. ಇನ್ನೊಂದು ಬಹಳ ಮುಖ್ಯವಾಗಿ 7ನೇ ಅಂಶ, ಪಾಯಿಂಟ್ ನಂಬರ್ 7, ಎಕನಾಮಿಕ್ ಇಂಡಿಪೆಂಡೆನ್ಸ್. She argued about economic independence. Wollstonecraft also addressed the economic dependency of women on men. She argued that women should be able to work and support themselves, which would allow them greater freedom and dignity. Economic independence was seen as a crucial step towards achieving overall equality. ವೋಲ್ಸ್ಟೋನ್ ಕ್ರಾಫ್ಟ್ ರವರು ಆರ್ಥಿಕ ಸ್ವಾತಂತ್ರ್ಯವನ್ನ ಕುರಿತು ಕೂಡ ಪ್ರತಿಪಾದನೆ ಮಾಡ್ತಾರೆ. ವೋಲ್ಸ್ಟೋನ್ ಕ್ರಾಫ್ಟ್ ರವರು ಪುರುಷರ ಮೇಲೆ ಮಹಿಳೆಯರ ಆರ್ಥಿಕ ಅವಲಂಬನೆಯನ್ನು ಸಹ ವಿರೋಧಿಸುವಂಥದ್ದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಕೂಡ ಮಾಡ್ತಾರೆ. ಮಹಿಳೆಯರು ಕೆಲಸ ಮಾಡಲು ಮತ್ತು ತಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಎಂದು ಅವರು ವಾದಿಸಿದ್ರು. ಇದು ಅವರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ನೀಡುತ್ತದೆ ಅಂತಲೂ ಕೂಡ ಪ್ರತಿಪಾದನೆ ಮಾಡ್ತಾರೆ ಇದರಲ್ಲಿ. ಜೊತೆಗೆ ಒಟ್ಟಾರೆ ಸಮಾನತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ನಿರ್ಣಾಯಕ ಹೆಜ್ಜೆಯನ್ನಾಗಿ ಇವರು ಇದರಲ್ಲಿ ನೋಡ್ತಾರೆ. ಮಹಿಳೆಯರು ಕೇವಲ ಮನೆಯ ಕೆಲಸ, ಮದುವೆ, ತಾಯಿಯ ಪಾತ್ರ, ಪತ್ನಿಯ ಪಾತ್ರವನ್ನ ಮಾತ್ರ ನಡೆಸೋದಂಥದ್ದಲ್ಲ, ಅವರು ಸಮಾಜದಲ್ಲಿ ಒಂದು ಘನತೆ ಮತ್ತು ಒಂದು ಗೌರವಯುತವಾದಂಥ ಜೀವನವನ್ನ ನಡೆಸಬೇಕು ಅಂತಂದ್ರೆ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವೂ ಕೂಡ ಇರಬೇಕು. ಆರ್ಥಿಕ ಸ್ವಾತಂತ್ರ್ಯವನ್ನ ಇದ್ದಾಗ ಮಾತ್ರ ಅವರು ನಿರ್ಣಾಯಕವಾಗಿ ತಮ್ಮ ಒಂದು ತೀರ್ಮಾನ ಏನಿದೆಯೋ ನಿರ್ಣಾಯಕವಾದಂಥ ತೀರ್ಮಾನಗಳಲ್ಲಿ ಪಾಲ್ಗೊಳ್ಬಹುದು ಮತ್ತೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ತಾವು ಒಬ್ರು ಪುರುಷರಷ್ಟೇ ಸಮಾನವಾಗಿ ಸಮಾಜದಲ್ಲಿ ಬದುಕಬಹುದು ಅನ್ನೋ ವಿಚಾರಗಳನ್ನು ಕೂಡ ಅವರು ಮಾತಾಡ್ತಾರೆ. ಮತ್ತೆ ಬಹಳ ಮುಖ್ಯ ಕೊನೆಯದಾಗಿ ನಾವು ವೋಲ್ಸ್ಟೋನ್ ಕ್ರಾಫ್ಟ್ ರವರ ಈ ಚಿಂತನೆ ಯಾವ ರೀತಿಯಲ್ಲಿ ಬೇರೆ ಇತರೆ ಚಿಂತನೆಗಳ ಮೇಲೆ, ವಿಷಯಗಳ ಮೇಲೆ, ವಿಚಾರಗಳ ಮೇಲೆ ಪ್ರೇರೇಪಣೆ ಪ್ರಭಾವವನ್ನು ಬೀರಿದೆ, ಪ್ರೇರಣೆ ಆಗಿದೆ, ಜೊತೆ ಮತ್ತೆ ಅವರ ಒಂದು ಈ ಪರಂಪರೆ ಏನು ಅನ್ನೋದನ್ನು ಕೂಡ ನಾವು ಆದ್ರೆ ವೋಲ್ಸ್ಟೋನ್ ಕ್ರಾಫ್ಟ್ಸ್ ಐಡಿಯಾಸ್ ವರ್ ರೆವಲ್ಯೂಷನರಿ ಫಾರ್ ಹರ್ ಟೈಮ್ and laid the groundwork for later feminist movements. Her insistence on the importance of education, economic independence, and political rights for women has had a lasting impact on feminist theory and activism. ವೋಲ್ಸ್ಟೋನ್ ಕ್ರಾಫ್ಟ್ ರ ಚಿಂತನೆಗಳು ಅವರ ಕಾಲಕ್ಕೆ ಕ್ರಾಂತಿಕಾರಿಯಾಗಿದ್ದಂಥವು ಕೂಡ ಆಗಿದೆ ಮತ್ತು ನಂತರದ ಸ್ತ್ರೀವಾದಿ ಚಳುವಳಿಗಳಿಗೆ ಅಡಿಪಾಯವನ್ನು ಹಾಕಿರುವಂಥದ್ದು ಇದೆ. ಇದು ದೊಡ್ಡ ಮಟ್ಟಿಗೆ ಸ್ತ್ರೀವಾದ ಚಿಂತನೆಯ ಮೇಲೆ, ಚಳುವಳಿ ಮೇಲೆ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುವಂಥದ್ದು ಕೂಡ ಇದೆ. ಶಿಕ್ಷಣ, ಆರ್ಥಿಕ ಸ್ವಾತಂತ್ರ್ಯ ಮತ್ತು ಮಹಿಳೆಯರಿಗೆ ರಾಜಕೀಯ ಹಕ್ಕುಗಳ ಪ್ರಾಮುಖ್ಯತೆ ಕುರಿತು ಅವರ ಒತ್ತಾಯವು ಸ್ತ್ರೀವಾದಿ ಸಿದ್ಧಾಂತ ಮತ್ತು ಕ್ರಿಯಾವಾದದ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅದರಿಂದ therefore Mary Wollstonecraft's political thought remains influential, providing a critical foundation for understanding and addressing the systemic inequalities that women face. Her work continues to inspire contemporary discussions on gender equality and women's rights.
ಮೇರಿ ವೋಲ್ಸ್ಟನ್ ಕ್ರಾಫ್ಟ್ ಅವರ ರಾಜಕೀಯ ಚಿಂತನೆ ಅಂತ ಏನಿದೆಯೋ ಚಿಂತನೆಯು ಪ್ರಭಾವಶಾಲಿಯಾಗಿ ಈಗಲೂ ಕೂಡ ಉಳಿದಿರುವಂಥದ್ದಿದೆ. ಮಹಿಳೆಯರು ಎದುರಿಸುತ್ತಿರುವಂತಹ ವ್ಯವಸ್ಥಿತ ಅಸಮಾನತೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಹರಿಸಲು ನಿರ್ಣಾಯಕ ಅಡಿಪಾಯವನ್ನು ಈ ಚಿಂತನೆಯು ಒದಗಿಸುವಂಥದ್ದಿದೆ. ಮತ್ತು ಅವರ ಕೆಲಸವು ಲಿಂಗ ಸಮಾನತೆ ಮತ್ತು ಮಹಿಳಾ ಹಕ್ಕುಗಳ ಕುರಿತು ಸಮಕಾಲೀನ ಚರ್ಚೆಗಳನ್ನು ಪ್ರೇರೇಪಿಸಲು ಇದರಿಂದ ಸಾಧ್ಯ ಆಗಿದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.